ಪೊಲೀಸ್ ಅಧಿಕಾರಿ ಓಂ ಪ್ರಕಾಶ್ ಅವರ ಹತ್ಯೆ ತಮ್ಮ ನಿವಾಸದಲ್ಲಿ ಆಗಿದೆ. HSR ಲೇಔಟ್ನಲ್ಲಿ ಇವತ್ತು ರಕ್ತಸಿಕ್ತ ಸ್ಥಿತಿಯಲ್ಲಿ ಅವರ ಮೃತದೇಹ ಪತ್ತೆಯಾಗಿದೆ. ಪತಿ ವಿರುದ್ಧವೇ ದೂರನ್ನ ದಾಖಲಿಸುವಂತೆ ಈ ಹಿಂದೆ ಪತ್ನಿ ಪಲ್ಲವಿ ಮನವಿಯನ್ನ ಮಾಡಿದ್ರಂತೆ. ಸುಮೋಟೋ ಕೇಸ್ ದಾಖಲಿಸುವಂತೆ IPS ಅಧಿಕಾರಿಗಳಿಗೆ ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ನನಗೆ ಮತ್ತು ನನ್ನ ಮಗಳಿಗೆ ಸಾಕಷ್ಟು ಹಿಂಸೆಯನ್ನ ನೀಡ್ತಾ ಇದ್ದಾರೆ. ಮಾನಸಿಕ ಮತ್ತು ದೈಹಿಕವಾಗಿ ಚಿತ್ರ ಹಿಂಸೆಯನ್ನ ಕೊಡಲಾಗ್ತಾ ಇದೆ. ಗನ್ ಹಿಡ್ಕೊಂಡು ಮನೆಯಲ್ಲಿ ಓಡಾಡ್ತಿರ್ತಾರೆ. ನಮ್ಮ ಜೀವಕ್ಕೆ ಆಪತ್ತಿದೆ. ಯಾವ ಕ್ಷಣದಲ್ಲಿ ಬೇಕಾದರೂ ನನ್ನ ಮಗಳನ್ನ ಸಾಯಿಸಬಹುದು ಅಂತ ವಾರದ ಹಿಂದೆಯೇ ಕೇಸನ್ನ ದಾಖಲು ಮಾಡಿ ಅಂತ DGಗೆ ಮನವಿಯನ್ನ ಮಾಡಿಕೊಂಡಿದ್ರಂತೆ. ಇದು ವಾಟ್ಸಪ್ ಮೂಲಕವಾಗಿ ಮನವಿ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪತಿ ವಿರುದ್ಧವೇ ದೂರನ್ನ ದಾಖಲಿಸುವಂತೆ ಸುಮೋಟೋ ಕೇಸ್ ಹಾಕಿಕೊಳ್ಳುವಂತೆ ಪತ್ನಿ ಸಂದೇಶವನ್ನ ಕಳಿಸಿದ್ದಾರೆ ಅನ್ನೋ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ. ವಾರದ ಹಿಂದೆ ಈ ವಿಷಯ ಬಹಳ ವಿಕೋಪಕ್ಕೆ ಹೋಗುವ ಹಂತದಲ್ಲಿತ್ತು. ಅದು ಯಾವಾಗ ಪ್ರಕರಣ ದಾಖಲಾಗ್ಲಿಲ್ವೋ ಇನ್ನೇನು ಸಾಧ್ಯ ಇಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಕೃತ್ಯಕ್ಕೆ ಕೈ ಹಾಕಿದ್ರ, ಮಗಳು ಈ ಕೃತ್ಯವನ್ನ ಮಾಡಿದ್ದಾರಾ ಅಥವಾ ಅವರ ತಾಯಿಯೇ ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಸದ್ಯ ತನಿಖಾ ಹಂತದಲ್ಲಿ ಉಳ್ಕೊಂಡಿದೆ. ಈಗ ನೀವು ನೋಡ್ತಾ ಇರೋ ವಿಷುವಲ್ HSR ಲೇಔಟ್ ಓಂ ಪ್ರಕಾಶ್ ಅವರ ನಿವಾಸ. ರಾಜ್ಯದ 38ನೇ DGP ಮತ್ತು IG ಆಗಿದ್ದ ಓಂ ಪ್ರಕಾಶ್ ತಮ್ಮ ನಿವಾಸದಲ್ಲಿ ಸಾವಿಗೀಡಾಗಿದ್ದಾರೆ. ಈ ಸಾವಿಗೆ ಅವರ ಪತ್ನಿ ಪಲ್ಲವಿ ಕಾರಣ ಅನ್ನೋದು ಈಗ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಈಗಾಗಲೇ ಪೊಲೀಸರು ಪಲ್ಲವಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸ್ಪಾಟ್ಗೆ ಹೋಗಿರುವಂತಹ ಪೊಲೀಸರು ಸ್ಥಳ ಮಹಜರನ್ನು ಕೂಡ ಮಾಡ್ತಾ ಇದ್ದಾರೆ. ಘಟನೆ ಹೇಗಾಯ್ತು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತೆಗಿತಾ ಇದ್ದಾರೆ.